Welcome to Digital Learning, Department of Collegiate Education. Myself, Aisha Banu, Assistant Professor, Government First Grade College, Thuruvekere. Students, in this video, I am going to explain Internet terminology from the paper E-Commerce. So students, here you can see this is for BBM 5th semester Tumkur University students, session 11. University students, session 11. Title, second chapter, Unit 2, Internet. Subtitle, Internet terminology. In the recap, you have already studied Unit 1, Introduction to E-Commerce. And the learning objective of this session is you will understand the Internet terminology and history of Internet. After completing this chapter, you will come to know about the history of Internet and its terminology very clearly. So since it is Internet terminology, first we should understand what is e-commerce. It is simply buying and selling of goods, services or information via World Wide Web, email or other pathways on the internet. ಸ್ಟೂಡೆಂಟ್ಸ್, ನಿಮಗೆ ಗೊತ್ತಿದೆ ಕಾಮರ್ಸ್ ಅಂದರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಸು. ಇದನ್ನೇ ನಾವು ಇಂಟರ್ನೆಟ್ ಮುಖಾಂತರ, ವರ್ಲ್ಡ್ ವೈಡ್ ವೆಬ್ ಅಥವಾ ಇಮೇಲ್ ಮುಖಾಂತರ ಮಾಡ್ತೀವಿ ಅಂತ ಹೇಳಿದರೆ ಅದನ್ನು ಇ ಕಾಮರ್ಸ್ ಅಂತ ಕರಿತೀವಿ. ಇ ಕಾಮರ್ಸ್ ಆ್ಯಂಡ್ ಇ ಬಿಸ್ನೆಸ್ ಆರ್ ಇಂಟರ್ಚೇಂಜಬಲ್ ಟರ್ಮ್ಸ್. ಸೊ ಇ ಕಾಮರ್ಸು ಮತ್ತು ಇ ಬಿಸ್ನೆಸ್ಸು ಇಂಟರ್ಚೇಂಜಬಲ್ ಟರ್ಮ್ಸ್ ಇವು. As with any other industry, e-commerce has introduced new terms into our language. The following are definitions of the more widely used terminology relating to e-commerce. ಯಾವುದೇ ಒಂದು ಹೊಸ ಇಂಡಸ್ಟ್ರಿ ಬಂತು ಅಂದರೆ ಅದಕ್ಕೆ ರಿಲೇಟೆಡ್ ಟರ್ಮಿನಾಲಜೀಸು ಹುಟ್ಕೊಳ್ಳುತ್ತೆ. ಅದೇ ರೀತಿ ಇ ಕಾಮರ್ಸು ಒಂದಷ್ಟು ಹೊಸ ಟರ್ಮ್ಸನ್ನು ಕೊಟ್ಟಿದೆ. ಅದನ್ನೇ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಸೊ B2B ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್, ದ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಬಿಟ್ವೀನ್ ಬಿಸ್ನೆಸ್ ಮಧ್ಯದಲ್ಲಿ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಎಕ್ಸ್ಚೇಂಜ್ ಆಗ್ತಾ ಇದ್ದಾವೆ ಅಂದರೆ ಅದನ್ನು B2B ಅಂತ ಹೇಳ್ತೀವಿ. ಬಿಸ್ನೆಸ್ ಟು ಕಸ್ಟಮರ್ಸ್ ಅಂದರೆ ದ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ವಿತ್ ದ ಎಂಡ್ ಕನ್ಸ್ಯೂಮರ್ ಜೊತೆ ಅಲ್ಲಿ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಎಕ್ಸ್ಚೇಂಜ್ ಆಗ್ತಾ ಇದ್ದಾವೆ ಅಂತ ಹೇಳಿದ್ರೆ ಅದನ್ನು B2C ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಚಾರ್ಜ್ ಬ್ಯಾಕ್ ಇದೆ, ವೇರ್ ಟ್ರಾನ್ಸಾಕ್ಷನ್ ಇಸ್ ಡೆಬಿಟೆಡ್ ಅಗೇನೆಸ್ಟ್ ಎ ಮರ್ಚೆಂಟ್ ಅಕೌಂಟ್ ಇನ್ ಕೇಸಸ್ ಆಫ್ ರೀಫಂಡ್ಸ್ ಆ್ಯಂಡ್ ಫ್ರಾಡ್. ರೀಫಂಡ್ಸ್ ಆಗ್ತಾ ಇತ್ತು ಅಂತ ಹೇಳಿದಾಗ ರೀಫಂಡ್ ಯಾವಾಗುತ್ತೆ? ಆಲ್ರೆಡಿ ಕಸ್ಟಮರಿಗೆ ಪ್ರಾಡಕ್ಟು ಸೇಲ್ ಆಗಿರುತ್ತೆ, ಆ ಕಸ್ಟಮರಿಗೆ ಇಷ್ಟ ಆಗಲಿಲ್ಲ ಆ ಪ್ರಾಡಕ್ಟ್ ಅಂತ ಹೇಳಿದಾಗ ಅವರು ಅದನ್ನು ರಿಟರ್ನ್ ಮಾಡಿದಾಗ ಆ ಟೈಮಲ್ಲಿ ರೀಫಂಡ್ ಮಾಡಬೇಕಾಗುತ್ತೆ. ಮರ್ಚೆಂಟ್ ಅಂದರೆ ಬಿಸ್ನೆಸ್ ಮ್ಯಾನ್ನು ಅವ್ರ ಅಕೌಂಟಿಂದ ಫಂಡು ಕಸ್ಟಮರ್ಸಿಗೆ ರೀಫಂಡ್ ಆಗುತ್ತೆ. ಅಥವಾ ಫ್ರಾಡ್ ಕೇಸಸಲ್ಲಿ ಮರ್ಚೆಂಟು ರೀಫಂಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಚಾರ್ಜ್ ಬ್ಯಾಕ್ ಅಂತ ಹೇಳಿದಾಗ ಆ ರೀಫಂಡ್ ಒಂದು ಫೆಸಿಲಿಟಿ ಪ್ರೊವೈಡರು ಚಾರ್ಜ್ ಬ್ಯಾಕ್ ಅವ್ರೇನು ಮಾಡ್ತಾರೆ, ರೀಫಂಡ್ ಮಾಡಿದಾಗ ಕಸ್ಟಮರ್ಸಿಗೆ ಮರ್ಚೆಂಟ್ ಅಕೌಂಟನ್ನು ಡೆಬಿಟ್ ಮಾಡ್ತಾರೆ. ಅದ್ರ ಜೊತೆಗೆ ದೇ ವಿಲ್ ಅಟ್ರಾಕ್ಟ್ ಫೀ ದಟ್ ಈಸ್ ಡೆಬಿಟೆಡ್ ಅಗೇನೆಸ್ಟ್ ದ ಮರ್ಚೆಂಟ್. ದೇ ವಿಲ್ ಆಲ್ಸೋ ಕಲೆಕ್ಟ್ ಫೀ ವಿಚ್ ವಿಲ್ ಬಿ ಡೆಬಿಟೆಡ್ ಅಗೇನೆಸ್ಟ್ ದ ಮರ್ಚೆಂಟ್ ಅಕೌಂಟ್. ಓಕೆ, ಸೊ ನೆಕ್ಸ್ಟ್ ನೋಡೋಣ, ಸರ್ಟಿಫಿಕೇಟ್ ಅಥಾರಿಟಿ. ಥರ್ಡ್ ಪಾರ್ಟಿ ಕಂಪ್ನಿ ದಟ್ ಇಶ್ಯೂಸ್ ಡಿಜಿಟಲ್ ಸರ್ಟಿಫಿಕೇಟ್ಸ್ ದಟ್ confirms a company or individual's identification. A digital certificate is a crucial part of security e-commerce. So certificate authority ಅಂದರೆ ಇದೊಂದು ಥರ್ಡ್ ಪಾರ್ಟಿ ಕಂಪ್ನಿ ಡಿಜಿಟಲ್ ಸರ್ಟಿಫಿಕೇಟ್ಸನ್ನು ಇಶ್ಯೂ ಮಾಡುತ್ತೆ. ಯಾರಿಗೆ ಅಂದರೆ ಕಂಪನೀಸು ಮತ್ತು ಇಂಡಿವಿಜುವಲ್ಸಿಗೆ ಮಾಡುತ್ತೆ. ಅವ್ರ ಐಡೆಂಟಿಫಿಕೇಷನನ್ನು ಕನ್ಫರ್ಮ್ ಮಾಡುತ್ತೆ, ಅವ್ರ ಐಡೆಂಟಿಟೀಸನ್ನು ಇಲ್ಲಿ ವ್ಯಾಲಿಡೇಟ್ ಮಾಡುತ್ತೆ. ಯಾವ ರೀತಿ ಅಂದರೆ ಡಿಜಿಟಲ್ ಸರ್ಟಿಫಿಕೇಟ್ಸ್ನ ಇಶ್ಯೂ ಮಾಡೋ ಮುಖಾಂತರ ಈ ಕಂಪ್ನಿ ಈ ಒಂದು ಥರ್ಡ್ ಪಾರ್ಟಿ ಕಂಪ್ನಿ ಡಿಫ್ರೆಂಟ್ ವೆಬ್ಸೈಟ್ಸು, ಇಮೇಲ್ ಅಡ್ರೆಸ್ಸಸ್ಸು, ಕಂಪ್ನೀಸ್ ಅಥವಾ ಇಂಡಿವಿಜುವಲ್ ಪರ್ಸನ್ಸನ್ನು ಐಡೆಂಟಿಟಿನ ವ್ಯಾಲಿಡೇಟ್ ಮಾಡುತ್ತೆ. ಅದನ್ನು ನಾವು ಸರ್ಟಿಫಿಕೇಟ್ ಅಥಾರಿಟಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡಿ, ಕೋ ಬ್ರ್ಯಾಂಡಿಂಗ್ ಇದೆ, ವೇರ್ ಟೂ ಕಂಪ್ನೀಸ್ ಐಡೆಂಟಿಫೈ ಎ ಪಾರ್ಟ್ನರ್ಶಿಪ್ ಬಿಟ್ವೀನ್ ದೆಮ್ through one company displaying their logos, color schemes, etc. on another company's application.
ಸೊ ಕೋ ಬ್ರ್ಯಾಂಡಿಂಗ್ ಅಂತ ಹೇಳಿದಾಗ ಎರಡು ಕಂಪ್ನೀಸು ಬೈ ಪಾರ್ಟ್ನರ್ಶಿಪ್ ಮಾಡ್ಕೊಂಬಿಟ್ಟು ಒಂದು ಕಂಪ್ನಿ ಏನು ಮಾಡುತ್ತೆ, ತಮ್ಮ ಲೋಗೋಸು, ಕಲರ್ಸು ಮತ್ತು ಸ್ಕೀಮ್ಸನ್ನು ಇನ್ನೊಂದು ಕಂಪ್ನಿಯ ಅಪ್ಲಿಕೇಶನಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಸೊ ನೆಕ್ಸ್ಟ್ ಟರ್ಮ್ ನೋಡೋಣ, ಕುಕೀಸ್ ಅಂದರೆ ಸ್ಮಾಲ್ ಟೆಕ್ಸ್ಟ್ ಫೈಲ್ಸ್ ಸ್ಟೋರ್ಡ್ ಆನ್ ಯುವರ್ ಕಂಪ್ಯೂಟರ್ ವೆನ್ ವಿಸಿಟಿಂಗ್ ಎ ಸೈಟ್ that record preference for that particular site's usage. Cookies are also common in shopping cart applications in order to remember visitors as they move throughout product pages. ಸೊ ಕುಕೀಸ್ ಅಂತ ಹೇಳಿದಾಗ ಇದೊಂದು ಸ್ಮಾಲ್ ಟೆಕ್ಸ್ಟ್ ಫೈಲ್ಸು ನಿಮ್ಮ ಕಂಪ್ಯೂಟರಲ್ಲಿ ಸ್ಟೋರ್ ಆಗಿರುತ್ತೆ. ನೀವು ಯಾವಾಗಾದರೂ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಿದಾಗ ಸೊ ನಿಮ್ಮ ಪ್ರಿಫರೆನ್ಸಸನ್ನು ರೆಕಾರ್ಡ್ ಮಾಡ್ತಾ ಹೋಗ್ತವೆ. ಓಕೆ, ಸೊ ಈ ಕುಕೀಸ್ ಅನ್ನೋದೇನಿದೆ ಶಾಪಿಂಗ್ ಕಾರ್ಟ್ ಅಪ್ಲಿಕೇಶನ್ಸಲ್ಲಿ ಕಾಮನ್ ಆಗಿದೆ. ಸೊ ವಿಸಿಟರ್ಸಿಗೆ ಹೆಲ್ಪ್ ಮಾಡುತ್ತೆ ಟು ರಿಮೆಂಬರ್ ಮಾಡೋದಕ್ಕೆ. ಏನು ರಿಮೆಂಬರ್ ಅಂದರೆ ಅವರು ಯಾವ ಪ್ರಾಡಕ್ಟ್ ಪೇಜಸ್ಸಿಂದ ಮೂವ್ ಆಗಿರ್ತಾರೆ ಅದನ್ನು ರಿಮೆಂಬರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈ ಕುಕ್ಕೀಸು. ಯೂಶ್ವಲಿ ನಿಮ್ಮ ಕಂಪ್ಯೂಟರಲ್ಲೇ ನೀವು ಪದೇ ಪದೇ ಏನಾದರೂ ಒಂದು ವೆಬ್ಸೈಟನ್ನ ವಿಸಿಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಪ್ರಿಫರೆನ್ಸನ್ನು ರೆಕಾರ್ಡ್ ಮಾಡ್ತಾ ಹೋಗುತ್ತೆ ಫಾರ್ ಕಸ್ಟಮರ್ ರೆಫರೆನ್ಸು. ಓಕೆ, ಸೊ ನೆಕ್ಸ್ಟ್ ನೋಡೋಣ ಸಿ ಆರ್ ಎಮ್ ಅಂದರೆ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್. ದ ಎಂಟೈರ್ ಪ್ರೋಸೆಸ್ ಆಫ್ ಎ ಪ್ರೀಸೇಲ್, ಸೇಲ್ಸ್ ಆ್ಯಂಡ್ ಸರ್ವಿಸ್ ರಿಲೇಷನ್ಶಿಪ್ ವಿತ್ ಎ ಕಸ್ಟಮರ್. ಸೊ ಸಿ ಆರ್ ಎಮ್ ಅನ್ನೋದು ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟು. ಇದು ಪ್ರೀಸೇಲು ಮತ್ತು ಸೇಲ್ಸ್ ಆ್ಯಂಡ್ ಆಫ್ಟರ್ ಸೇಲ್ಸ್ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡೋದಕ್ಕೆ ಯೂಸ್ ಆಗುತ್ತೆ ವಿತ್ ದ ಕಸ್ಟಮರ್. ಸೊ ಮೆನಿ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ಆರ್ ನೌ ಅವೈಲೇಬಲ್ ದಟ್ ಪರ್ಮಿಟ್ ಯು ಟು ರೆಕಾರ್ಡ್ ದಿಸ್ ರಿಲೇಷನ್ಶಿಪ್ ಫ್ರಮ್ ದ ಟೈಮ್ ದ ಕ್ಲೈಂಟ್ ಆಸ್ಕ್ ದೇರ್ ಫಸ್ಟ್ ಕ್ವಶನ್. ಸೊ ಇದೊಂದು ಸಾಫ್ಟ್ವೇರ್. ಓಕೆ, ಸಿ ಆರ್ ಎಮ್ ಅನ್ನೋದೊಂದು ಸಾಫ್ಟ್ವೇರು. ಏನಕ್ಕೆ ಯೂಸ್ ಆಗುತ್ತಪ್ಪ ಅಂತ ಹೇಳಿದ್ರೆ, ಸೊ ಅಲ್ಲಿ ಕಸ್ಟಮರು ಈ ಸಾಫ್ಟ್ವೇರ್ ಮುಖಾಂತರ ಏನಾದರೂ ಟ್ರೇಡ್ ಮಾಡಿದರೆ ಫಸ್ಟ್ ಕ್ವಶನ್ ಏನು ಕೇಳಿರ್ತಾನೆ ಅಲ್ಲಿಂದನೂ ಅವರು ಎಲ್ಲಿವರೆಗೂ ಆ ಒಂದು ಸೊ ಅವರು ಫಸ್ಟು ಕ್ವಶನ್ ಏನು ಕೇಳಿರ್ತಾರೆ ಅಲ್ಲಿಂದ ಹಿಡ್ಕೊಂಡ್ಬಿಟ್ಟು ಅವರು ಇಯರ್ಸ್ ಟುಗೆದರ್ ಅವ್ರು ಏನಾದರೂ ಆ ಕಂಪ್ನಿ ಜೊತೆಗೆ ಟ್ರೇಡ್ ಮಾಡಿದರೆ ಆ ರೆಕಾರ್ಡನ್ನು ಮೇಂಟೈನ್ ಮಾಡೋವಂಥ ಸಾಫ್ಟ್ವೇರನ್ನು ಸಿ ಆರ್ ಎಮ್ ಅಂತ ಕರಿತೀವಿ. ಗುಡ್ ಸಿ ಆರ್ ಎಮ್ ಸಾಫ್ಟ್ವೇರ್ ಈಸ್ ಮಚ್ ಮೋರ್ ಎಫಿಷಿಯಂಟ್ ದ್ಯಾನ್ fragmented records as it can save time in tracking communication and transactions with their particular person. ಬೇರೆ ಒಂದು ಸಾಫ್ಟ್ವೇರ್ ಫ್ರ್ಯಾಗ್ಮೆಂಟೆಡ್ ರೆಕಾರ್ಡ್ಸನ್ನು ನಾವು ಮೇಂಟೈನ್ ಮಾಡೋ ಬದಲು ಈ ಸಾಫ್ಟ್ವೇರ್ಸನ್ನು ಯೂಸ್ ಮಾಡಿದರೆ ಟೈಮ್ ಸೇವ್ ಆಗುತ್ತೆ. ಸೊ ಟ್ರ್ಯಾಕಿಂಗ್ ಆಫ್ ದ ಕಸ್ಟಮರ್ಸ್ ಕಮ್ಯುನಿಕೇಷನ್ ಈಸಿ ಆಗುತ್ತೆ, ಕಮ್ಯುನಿಕೇಷನ್ ವಿತ್ ದ ಕಸ್ಟಮರ್ ಈಸಿ ಆಗುತ್ತೆ. ಅವರ ಟ್ರಾನ್ಸಾಕ್ಷನ್ಸ್ನ ಟ್ರ್ಯಾಕ್ ಮಾಡೋದು, ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ ಜೊತೆಗೆ ಅವರ ಟ್ರಾನ್ಸಾಕ್ಷನ್ಸು ಮತ್ತು ಕಮ್ಯುನಿಕೇಷನ್ಸನ್ನ ಟ್ರ್ಯಾಕ್ ಮಾಡೋದಕ್ಕೆ ಈ ಒಂದು ಸಾಫ್ಟ್ವೇರ್ ಸಿ ಆರ್ ಎಮ್ ಸಾಫ್ಟ್ವೇರು ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ, ಇ ಡಿ ಐ ಅಂದರೆ ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್. ದಿಸ್ ಈಸ್ ದ ಬಿಸ್ನೆಸ್ ಟು ಬಿಸ್ನೆಸ್ ಫ್ಲೋ ಆಫ್ ಇನ್ಫಾರ್ಮೇಷನ್ ಬಿಟ್ವೀನ್ ಕಂಪ್ನೀಸ್ ಆರ್ ವಿತಿನ್ ದ ಕಂಪ್ನಿ ಇಟ್ ಸೆಲ್ಫ್. ದ 90s saw the concept of information equaling power. ಇ ಡಿ ಐ ಅಂದರೆ ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜು. ಫ್ಲೋ ಆಫ್ ಇನ್ಫಾರ್ಮೇಷನ್ ಬಿ ಟು ಬಿ, ಬಿಸ್ನೆಸ್ ಟು ಬಿಸ್ನೆಸ್ಸು ಏನು ಫ್ಲೋ ಆಫ್ ಇನ್ಫಾರ್ಮೇಷನ್ ಇರುತ್ತೆ ವಿತಿನ್ ದ ಕಂಪ್ನಿ ಆಗಿರ್ಬೋದು ಅಥವಾ ಬಿಟ್ವೀನ್ ದ ಕಂಪ್ನೀಸ್ ಆಗಿರ್ಬೋದು. ಸೊ ಇ ಡಿ ಐ ಸುಲಭ ಮಾಡಿಕೊಡುತ್ತೆ. ಸೊ ಇ ಡಿ ಐ ಅಂತ ಹೇಳಿದಾಗ ನಾವು ಸೊ ಇದೊಂದು ಕಮ್ಯುನಿಕೇಷನ್ ಬಿಸ್ನೆಸ್ ಡಾಕ್ಯುಮೆಂಟ್ಸನ್ನು ಕಮ್ಯುನಿಕೇಷನ್ ಇಂಟರ್ನೆಟ್ ಫಾರ್ಮಲ್ಲಿ ಮಾಡ್ತಕ್ಕಂಥದ್ದು, ಇನ್ ದ ಸೆನ್ಸ್ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಮಾಡ್ತಕ್ಕಂಥದ್ದು. ಸಿಂಪ್ಲಿ ಇಟ್ಸ್ ಎ ಎಲೆಕ್ಟ್ರಾನಿಕ್ ಫಾರ್ಮೆಟ್ ದಟ್ ರೀಪ್ಲೇಸಸ್ ಪೇಪರ್ ಬೇಸ್ಡ್ ಡಾಕ್ಯುಮೆಂಟ್ಸ್ ಲೈಕ್ ಪರ್ಚೇಸ್ಡ್ ಆರ್ಡರ್ಸ್ ಆರ್ ಇನ್ವಾಯ್ಸಸ್. ಪೇಪರ್ ಬೇಸ್ಡ್ ಡಾಕ್ಯುಮೆಂಟ್ಸನ್ನು ಎಲೆಕ್ಟ್ರಾನಿಕ್ ಫಾರ್ಮೆಟಲ್ಲಿ ರೀಪ್ಲೇಸ್ ಮಾಡೋದನ್ನು ಇ ಡಿ ಐ ಅಂತ ಕರಿತೀವಿ. ಸೊ ಪೇಪರ್ ವರ್ಕ್ ಲೆಸ್ ಮಾಡಿಬಿಟ್ಟು ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಈ ಕಮ್ಯುನಿಕೇಷನ್ಸ್ ಏನಿದೆ, ಬಿಸ್ನೆಸ್ ಕಮ್ಯುನಿಕೇಷನ್ಸ್ ರಿಲೇಟೆಡ್ ಏನು ಪರ್ಚೇಸ್ ಆರ್ಡರ್ಸು, ಇನ್ವಾಯ್ಸಸ್ ಏನು ಬರ್ತವೆ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ ವಿತ್ ದ ಹೆಲ್ಪ್ ಆಫ್ ಇ ಡಿ ಐ. ವಾಟ್ ಎವರ್ ಕ್ರಿಯೇಟ್ಸ್ ಪವರ್ ಆಲ್ಸೋ ಜನರೇಟ್ಸ್ ಮನಿ ಆ್ಯಂಡ್ ದೇರ್ ಫೋರ್ ಕ್ರಿಯೇಟ್ಸ್ ನ್ಯೂ ಎಂಟರ್ಪ್ರೈಸಸ್ ಟು ಸಪ್ಲೈ ದಿಸ್ ಇನ್ಫಾರ್ಮೇಷನ್. ಅಂದರೆ ಇಲ್ಲೇನು ಹೇಳಿದ್ದಾರೆ, ಈ ಕಾನ್ಸೆಪ್ಟು ಪವರಿಗೆ ಈಕ್ವಲ್ ಆಗಿದೆ.
ವಿತ್ ವಾಟ್ ಎವರ್ ದ ಪವರ್ ಆಲ್ಸೋ ಜನ್ರೇಟ್ಸ್ ಮನಿ. ಏನು ಪವರ್ ಕ್ರಿಯೇಟ್ ಆಗಿರುತ್ತೆ ಆಲ್ಸೋ ಮನಿನೂ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ it creates new enterprises to supply this information. So last one ನೋಡಿ encryption ಇದೆ. Encryption is nothing but the process of transforming data into a type that prevents casual observers from deciphering. ಸೊ ಇದೊಂದು ಪ್ರೋಸೆಸ್ ಆಗಿದೆ. ಏನು ಪ್ರೋಸೆಸ್ ಅಪ್ಪ ಅಂತ ಹೇಳಿದ್ರೆ, ಸೊ ಫಸ್ಟು ಎನ್ಕ್ರಿಪ್ಷನ್ ಅನ್ನೋದು ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಎನ್ಕ್ರಿಪ್ಷನ್ ಅಂತ ಹೇಳಿದಾಗ ಇಟ್ ಟ್ರಾನ್ಸ್ಲೇಟ್ಸ್ ಡಾಟಾ ಇಂಟು ಅನದರ್ ಫಾರ್ಮ್ ಆರ್ ಕೋಡ್. ಒಂದು ಡಾಟಾನ ಬೇರೆ ಫಾರ್ಮು ಅಥವಾ ಕೋಡಲ್ಲಿ ಕನ್ವರ್ಟ್ ಮಾಡುತ್ತೆ ಎನ್ಕ್ರಿಪ್ಷನ್ ಅನ್ನೋದು. ಸೊ ದಟ್ ಓನ್ಲಿ ಪೀಪಲ್ ವಿತ್ ಆಕ್ಸೆಸ್ ಟು ಸೀಕ್ರೆಟ್ ಕೀ ಆರ್ ಪಾಸ್ವರ್ಡ್ ಕ್ಯಾನ್ ರೀಡ್ ಇಟ್. ಸೊ ಪೀಪಲ್ಲು ಇಲ್ಲಿ ಯಾಕೆ ಟ್ರಾನ್ಸ್ಲೇಟ್ ಮಾಡುತ್ತೆ ಒಂದು ಕೋಡಲ್ಲಿ ಅಥವಾ ಬೇರೆ ಫಾರ್ಮಲ್ಲಿ ಯಾಕೆ ಟ್ರಾನ್ಸ್ಲೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ಸೊ ಯಾವ ಎಂಥ ಪೀಪಲ್ ಓದ್ಬೋದು ಅಂತ ಹೇಳಿದ್ರೆ ಓನ್ಲಿ ಸೀಕ್ರೆಟ್ ಕೀ ಅಥವಾ ಪಾಸ್ವರ್ಡ್ ಇರೋ ಅಂಥವ್ರು ಮಾತ್ರ ಈ ಒಂದು ಡಾಟಾ ಅಥವಾ ಇನ್ಫಾರ್ಮೇಷನನ್ನು ಓದ್ಬೋದು. ಈ ಎನ್ಕ್ರಿಪ್ಷನನ್ನು ನಾವು ಏನಂತ ಕರಿತೀವಿ, ಎನ್ಕ್ರಿಪ್ಟೆಡ್ ಡಾಟಾ, ಈ ರೀತಿ ಕನ್ವರ್ಟ್ ಆಗಿರೋ ಡಾಟಾನ ನಾವು ಸೈಫರ್ ಟೆಕ್ಸ್ಟ್ ಅಂತ ಹೇಳ್ತೀವಿ. ಅದೇ ಎನ್ಕ್ರಿಪ್ಟೆಡ್ ಡಾಟಾನ ನಾವು ಪ್ಲೇನ್ ಟೆಕ್ಸ್ಟ್ ಅಂತ ಹೇಳ್ತೀವಿ. ಓನ್ಲಿ ಆಥರೈಸ್ಡ್ ಪಾರ್ಟೀಸ್ ಏನಿರ್ತಾರೆ ಅವರು ಇದನ್ನು ಡಿಸೈಫರಿಂಗ್ ಮಾಡ್ಬೋದು. ಅಂದರೆ ಸೈಫರ್ ಆಗಿರೋ ಟೆಕ್ಸ್ಟನ್ನು ವಾಪಸ್ಸು ಪ್ಲೇನ್ ಟೆಕ್ಸ್ಟಿಗೆ ಕನ್ವರ್ಟ್ ಮಾಡೋದು ಅಥವಾ ಒರಿಜಿನಲ್ ಟೆಕ್ಸ್ಟಿಗೆ ಕನ್ವರ್ಟ್ ಮಾಡೋದು. ಸೊ ಇಲ್ಲಿ ಎನ್ಕ್ರಿಪ್ಷನ್ ಅಂತ ಹೇಳಿದಾಗ, ಎನ್ಕ್ರಿಪ್ಷನ್ ಅಂದರೆ ಒಂದು ಡಾಟಾನ ನಾವೇನು ಮಾಡ್ತೀವಿ, ಕೋಡೆಡ್ ಫಾರ್ಮಲ್ಲಿ ಮಾಡ್ತೀವಿ. ಸೊ ದಟ್ ಅದರ್ಸ್ ಕೆ ನಾಟ್ ಡಿಸೈಫರ್, ಅಂದರೆ ಬೇರೆಯವ್ರು ಅದನ್ನು ಓದೋಕ್ಕೆ ಬರಬಾರ್ದು. ಅದು ಓನ್ಲಿ ಆಥರೈಸ್ಡ್ ಪಾರ್ಟೀಸು, ಯಾರಿಗೆ ತಲುಪಬೇಕು ಆ ಇನ್ಫಾರ್ಮೇಷನ್ ಅವ್ರು ಮಾತ್ರ ಅದನ್ನು ಓದ್ಬೋದು ಅಥವಾ ಅದನ್ನು ರೀಡ್ ಮಾಡ್ಬೋದು. ಆ ಪ್ರೋಸೆಸ್ಸನ್ನು ನಾವು ಎನ್ಕ್ರಿಪ್ಷನ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ರಿಮೈನಿಂಗ್ ಇನ್ನೂ ನೆಕ್ಸ್ಟು ಬೇರೆ ಟರ್ಮ್ಸ್ ಇದ್ದಾವೆ, ಅದನ್ನು ನೆಕ್ಸ್ಟು ಸೆಷನ್ ಅಥವಾ ನೆಕ್ಸ್ಟು ವಿಡಿಯೋಲಿ ನೋಡೋಣ. ಸೊ ಸ್ಟೂಡೆಂಟ್ಸ್, ದಿಸ್ ಈಸ್ ಮೈ ರೆಫರೆನ್ಸ್. ಸೊ ಈ ಒಂದು ಡಾಟಾನ ನಾನು ಈ ಒಂದು ವೆಬ್ಸೈಟ್ ಮೂಲಕ ಅಲ್ಲಿ ತಗೊಂಡಿದ್ದೀನಿ. ಸೊ ಥ್ಯಾಂಕ್ ಯು. Let's meet in next video.